ಈಗ ಸರ್ಕಾರದಿಂದ ಈಗ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ತಿಂಗಳಿಂದ ಬಂದಿಲ್ಲ, ಅಕ್ಕಿ ದುಡ್ಡು 5 kgದು ಎಷ್ಟು ತಿಂಗಳಾಯ್ತು ಕೊಟ್ಟಿಲ್ಲ? ಅದಕ್ಕೆ ನಮ್ಗೆ ಫಸ್ಟ್ಲಿಂದ ಬಂದಿಲ್ಲ ಸರ್, ನನಗಂತ 3 ತಿಂಗಳದ್ದು ಬಂದಿಲ್ಲ. ಗೃಹಲಕ್ಷ್ಮಿ ಬಂದಿಲ್ಲ. 2003 ತಿಂಗಳಿಂದ ಬಂದಿಲ್ಲ. ಈಗ ಹಣ ತಗೊಂಡು ಈಗ ಗೃಹಲಕ್ಷ್ಮಿ ಬರ್ತಿತ್ತಲ್ಲ, ಆ ಹಣ ತಗೊಂಡು ಯಾವ್ದು ಬಳಕೆ ಮಾಡ್ತಿದ್ರು? ಯಾವ್ದನ್ನ ಮನೆ ಖರ್ಚಿಗೆ, ಆಸ್ಪತ್ರೆಗೆ ಹಿಂಗ ತಿರ್ಗದ್ ಇರ್ತಲ್ಲ ಸರ್ ನಮಗೆ, ಅದಕ್ಕೋಸ್ಕರ ನೋಡ್ಕೊಂತಿದೀವಿ. ಇವಾಗ ಬಹಳ ಕಷ್ಟ ಆಗ್ಬಿಡ್ತು. ಇವ್ರು ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ನಮಗೆ ಇದು ಮಾಡ್ಯಾರ, ಕೊಡ್ತಾರ ಅಂತ ನಾವ್ ಅನ್ಕೊಂಡಿವಿ. ಇನ್ನ ಕೊಟ್ಟಿಲ್ಲ ಸರ್. ದುಡ್ಡು ಕೊಡ್ತಾರಂತ ಸಿದ್ದರಾಮಯ್ಯ ಓಟ್ ಹಾಕಿದ್ರಮ್ಮ? ಹಂಗೇನಿಲ್ಲ ಸರ್, ಹಾಕಿವಿ ಎಲ್ಲ. ನಾವೇನು ಅವ್ರನ್ನ ಕೇಳಿಲ್ಲ ಸರ್, ಅವ್ರು ಕೊಟ್ಟಿದ್ದೆ ಅಲ್ಲ ನಾವು ತಗೊಂಡು. ಬ್ಯಾಂಕ್ ಹೋಗಿ ನೀವು ಪಾಸ್ಬುಕ್ ಚೆಕ್ ಮಾಡಿಸಿದಾಗ ಏನಂತ ಹೇಳ್ತಾ ಇದಾರೆ? ಇನ್ನ ಬಂದಿಲ್ಲ ಅಂತಾರ. ಎಷ್ಟು 3 ತಿಂಗಳಾಯ್ತ್ರಿ? 3 ತಿಂಗಳಾಯ್ತು ಸರ್. ಈಗೇನ್ ಸರ್ಕಾರ ಲಘು ಬಿಡುಗಡೆ ಮಾಡ್ಬೇಕಂತ ಹಿಂಗೆ? ಏನಿಲ್ಲ ಸರ್, ಬರ್ಲಿ. ಹೆಂಗ ಬಡವ್ರು ಬದುಕ್ತಾರಲ್ಲ ಸರ್, ಬಡವ್ರು ಮನೆ ಬಾಡಿಗೆ ಎಲ್ಲ ಕಟ್ಟಕ್ ಕಷ್ಟ ಆಗ್ತದೆ. ಒಂದ್ ಬಾಡಿಗೆನ ಆಗತ್ತೆ, ಒಂದ ದವಾಖಾನಿಗೆನ ಎದಕ್ಕನ ಆಗತ್ತಲ್ಲ ಸರ್. ಈಗೇನ್ ಸರ್ಕಾರ ಲಘು ಬಿಡುಗಡೆ ಮಾಡ್ಬೇಕಂತ? ಬಿಡುಗಡೆ ಮಾಡ್ಬೇಕು. 3 ತಿಂಗಳು ಆಗ ಬರ್ತದೆ ಸರ್. ಅಕ್ಕಿದೇನೋ 2 ತಿಂಗಳು 3 ತಿಂಗಳು ಬಂದಿದ್ದಿಲ್ಲ. ಇವಾಗ 3 ತಿಂಗಳೇನೋ 1 ತಿಂಗಳದ ಹಾಕ್ಯಾರ ಅಷ್ಟೇ, ಅವರು ಹಾಕಿಲ್ಲ. ಈಗ ಎರಡು ತಿಂಗಳದು ಈಗ 2000 ರೂಪಾಯಿ ಏನ್ ಬರ್ತಿತ್ತಲ್ಲ ಗೃಹಲಕ್ಷ್ಮಿ, ಅದೇ ಮನೆಗೆ ಏನ ಬೇಕಾದ್ರೆ ಬಸ್ಕೊಂತಿದೀವಿ ಸರ್. ಮತ್ತೆ ಏನ್ ಮಾಡಿ ಬರೋವಲ್ದಲ್ಲ ಅದು. ಈಗ ಅಧಿಕಾರಿಗಳು ನೀವು ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡಿಸಿದಾಗ ಏನಂತ ಹೇಳ್ತಾ ಇದಾರೆ? ಅವ್ರು ಅಲ್ಲೇ ಹೋಗಿ ಕೇಳ್ರಿ, ನಾವೇನ್ ಮಾಡ್ಬೇಕು, ಅವ್ರು ಹಾಕಿಲ್ಲ ನಾವೇನ್ ಮಾಡ್ಬೇಕು ಅಂತಾರ. ಅವ್ರು ಬಂದ್ರಲ್ಲ ನಾವ್ ಕೊಡಕ್ ಅಂತ ಹೇಳ್ತಾರ. ಇನ್ನು ಬಂದಿಲ್ಲ ಅಂತ ಹೇಳ್ತಾರ? ಬಂದಿಲ್ಲ ಅಂತ ಹೇಳ್ತಾರ. ಹೋಗಿ ನಿನ್ನಕರು ಹೋಗಿದ್ದೆ, ನಾನು ಮೊನ್ನೆಕರು ಹೋಗಿದ್ದೆ, ಬಂದಿಲ್ಲ ಅಂತ. ಮನೆಗೆ ಮನೆ ಬಾಡಿಗೆ ಆಗ್ಲಿ ಅದಕ್ಕೊಂದ್ ಬರ್ತೈತಲ್ಲ ಸರ್. ಬಹಳ ವಿಶ್ವಾಸ ಇಟ್ಟರು ಇನ್ನೂ ಬರ್ತಾ ಇಲ್ಲ. ಬರ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಗ್ಗೆ ಏನ್ ಹೇಳ್ತೀರಿ ಹಿಂಗ ಮಾಡಕತ್ರ? ಇನ್ನೇನ್ ಹೇಳ್ತೀವಿ ಸರ್, ಇಷ್ಟು ವರ್ಷ ಹಾಕ್ಯಾರ, ಸ್ವಲ್ಪ ದಿವಸ ಏನ್ ಮಾಡ್ತಾರ ಏನ್ ಯಾರು. ಪಿಂಚಣಿ ಬರ್ತೈತೆ ಸರ್. 3 ತಿಂಗಳಾಯ್ತು ಬಿದ್ದಿಲ್ಲ. ಆಗ್ತಿವಂತ ಇದಾರ, ಆಗ್ತಾರೇನೋ. ಮತ್ತೆ ಈಗ ಅಕ್ಕಿದು 5 kg ಅಕ್ಕಿಗೆ ದುಡ್ಡು ಕೊಡ್ತಾ ಇದ್ರಲ್ಲ, 2 ತಿಂಗಳು ಹಾಕಿಲ್ಲ, 1 ತಿಂಗಳು ಹಾಕಾರ. 1 ತಿಂಗಳದ ಹಾಕಾರ, ಇನ್ನು 2 ತಿಂಗಳು ಹಾಕಿಲ್ಲ. ಯಾಕೆ ಹಂಗ್ ಮಾಡ್ತಾ ಇದಾರೆ? ಕೇಳಿತಾರ ನೀವು? ಯಾರಾದ್ರೂ ಕೇಳಿದ್ರ? ಹಾಕ್ತಿವ ಅಂತ ಅಂದಾರ. ಎಷ್ಟ್ ತಿಂಗಳ ಬ್ಯಾಲೆನ್ಸ್ ಐತೋ 3 ತಿಂಗಳ ಒಟ್ಟಿಗೆ ನಾವ್ ಹಾಕ್ತಿವಿ ಅಂತ ಹೇಳಾರ. ಯಾವ್ದು 3 ತಿಂಗಳ ಗೃಹಲಕ್ಷ್ಮಿ ಎಷ್ಟು ಅನುಕೂಲ ಆಗ್ತಿತ್ತು ನಿಮ್ ಜೀವನ ನಡ್ಸಕ್ಕೆ? ಯಾವ್ದು ಬಳಕೆ ಆಗ್ತಿತ್ತು? ಸ್ಕೂಲ್ ಫೀಸ್ ಆದ್ರೂ ಇಲ್ಲಾಂದ್ರೆ ಮನೆ ಖರ್ಚಿಗಾದ್ರೂ ಆಗ್ತಿತ್ತು. ಈಗ ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇದಾರೆ. ನಾವು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ. ಒಟ್ಟಿಗೆ ಇನ್ನು ಬರ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗಾಗಿ ಜನ ಎಲ್ಲ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಹೌದೌದು, ಹಾಕಿದಾರ. ಆದ್ರೆ ನಾವು ಎಷ್ಟ್ ತಿಂಗಳ ಬಿಟ್ಟಿಲ್ಲ, ಅಷ್ಟ್ ತಿಂಗಳು 1 ತಿಂಗಳೇ ನಾವ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅಷ್ಟೆಲ್ಲ ಬರ್ತೈತಂತ ವಿಶ್ವಾಸ ಐತಾ? ಬರ್ತೈತೆ ಅಂತ ನಾವ್ ಅನ್ಕೊಂಡಿದೀವಿ ಸರ್, ಅವ್ರಿಗೆ ಬಿಟ್ಟಿದ್ದು. ಈಗ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಈ ತರ 3 ತಿಂಗಳ ಬ್ಯಾಲೆನ್ಸ್, ಈಗ ಗ್ಯಾರಂಟಿ ಯೋಜನೆಗಳಂತ ವೋಟ್ ಹಾಕ್ಸ್ಕೊಂಡ್ರು ಎಲ್ಲ ಜನರ ಕಡೆ. ಈಗ ಈ ತರ 3 ತಿಂಗಳ ಗ್ಯಾಪ್ ಮಾಡಿದ್ರೆ ಹೆಂಗೆ? ಇನ್ನು ಟೈಮ್ ಆಯ್ತಲ್ಲ ಸರ್. ಇನ್ನು ಅವ್ರ ಸೀಟಲ್ಲಿ ಇನ್ನು 3 ವರ್ಷ ಇರ್ತಾರಲ್ಲ, ಇನ್ನು ಅವ್ರಿಗೆ ಟೈಮ್ ಐತೆ. ನಾವು ಆಗ್ತಿತ್ತು. ಇನ್ನು ಟೈಮ್ ಐತಲ್ರಿ ಸರ್. ಇನ್ನು ಅವ್ರ 5 ವರ್ಷ ಸೀಟಲ್ಲಿ ಇರ್ತಾರೆ, ಆಗ್ತಾರಂತ ನಮ್ಗೆ ನಂಬಿಕೆ ಐತೆ. ಅಷ್ಟೇ. ಅಷ್ಟು ಸರ್, ಏನಿಲ್ಲ ಸರ್, ಫೋನಿಗೆ ಗೊತ್ತಾಗ್ಬಿಡ್ತೈತೆ. ಬ್ಯಾಂಕ್ ಹೋಗುವಾಗ ಗೊತ್ತಾಗ್ತೈತೆ ಫೋನ್. ಮೆಸೇಜ್. ಲತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.